ನನ್ನ ಹೆಸರು ಹೇಮಾ ಹರೀಶ್. ಇವ್ರು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಮಾಮ, ನನ್ನ ತಮ್ಮ ಎಲ್ಲ ನಾವೊಂದು ಫ್ಯಾಮಿಲಿನೇ ಇದ್ದೀವಿ, ಅರ್ಧ ಜನ. ಸೊ ಈ ಸಂಘದ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಅಕ್ಕ ಯಾವಾಗ ಮೆಂಬರ್ ಆದ್ರು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ನಮ್ಮದು ಅಂತ ಒಂದು ಸಂಘ ಇದೆ ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆ ಯೂಶಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಅವ್ರದ್ದೇ ಆದ ಒಂದು ಸಂಘ ಇರುತ್ತೆ. ಹುಡುಗಿ ವ್ಯವಹಾರ ಆಗಲಿ, ಎಜುಕೇಷನ್ಗಾಗಲಿ, ಇಲ್ಲ ಏನೋ ಒಂದು ಫೈನಾನ್ಷಿಯಲ್ ಹೆಲ್ಪ್ ಆಗಲಿ, ಅವ್ರಿಗೆ ಯೋಚನೆ ಮಾಡೋಷ್ಟೇ ಇಲ್ಲ. ನಮ್ಮ ಸಂಘದಲ್ಲಿ ಹೋಗಿ ಹೆಸರು ಹಚ್ಬಿಡೋಣ, ಇಲ್ಲ ನಮ್ಮ ಸಂಘದಲ್ಲಿ ಮಾತಾಡಿದ್ರೆ ಆಯಿತು ಅಂತ ಕೇಳ್ತಿದ್ದೆ. ನಾನು ಯಾವಾಗ ಯೋಚನೆ ಮಾಡ್ತಿದ್ದೆ, ನಮ್ದು ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಗರಬತ್ತಿ ಹಚ್ಚಿ ತೆಂಗಿನಕಾಯಿ ಹೊಡೆದು ಬರ್ತೀವಿ ಹೊರತು ಪಕ್ಕದಲ್ಲಿರೋರು ಯಾರು ಏನು ಅಂತ ಗೊತ್ತಿರಲ್ಲ. ಹಿಂದೂ ಅದರಲ್ಲೂ ನಮ್ಮ ಹಡಪದಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿವರೆಗೂ ಯಾರು ಸ್ಟೇಟಸಲ್ಲಿ ಬಸವಣ್ಣ ಅವ್ರದ್ದು ಫೋಟೋ ಹಾಕ್ತಾರೆ ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಇವರು ನಮ್ಮವರ ಹಡಪದ. ಅಂದರೆ ನಮ್ಮ ಲಿಂಗಾಯತಲ್ಲೂ ಬೇರೆ ಬೇರೆ ವರ್ಗದಲ್ಲಿ ಇದ್ದಾವೆ, ಅದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ನಮ್ಮವರು ಯಾರು ಅಂತ ನಮಗೆ ಅಷ್ಟು ಇದು ಕ್ಯಾಲ್ಕುಲೇಷನ್ ಇಲ್ಲದೆ ಇರೋ ರೀಸನಿಂದ ಸರ್ ಹೇಳ್ದಂಗೆ ಸೆನ್ಸಸ್ ಮಾಡ್ತಾ ಇದ್ದಾರೆ, ಗೊತ್ತಾಗುತ್ತೆ ಯಾರ್ಯಾರು ಇಲ್ಲಿ ಅಂತ. ಸೊ ನನ್ನ ಪ್ರಕಾರ ಸ್ಕೂಲು ಕಾಲೇಜ್ ಅಂದರೆ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಎಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಾವು, ಈಗ ನೀವು ಯಾವುದೋ ಸ್ಟೇಟಿಂದ ಬಂದಿದ್ದೀರಾ ಬೇರೆ ಊರಿಂದ, ಸೊ ನಿಮ್ಮ ಊರಲ್ಲೇ ನಿಮ್ಮ ಗೌರ್ಮೆಂಟ್ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಒಂದು ಟೈ ಅಪ್ ಮಾಡಿಕೊಂಡ್ರೆ ನಮ್ಮವ್ರು ಎಲ್ಲೆಲ್ಲಿದ್ದಾರೆ ಗೊತ್ತಾಗುತ್ತೆ. ಆಮೇಲೆ ಆ ಒಂದು ಮಕ್ಕಳಿಗೆ ನಾವು ಏನೋ ಒಂದು ಪುಷ್ ಮಾಡ್ಬೋದು, ಫಸ್ಟ್ ಒಂದು ಹೆಲ್ಪ್ ಮಾಡ್ಬೋದು, ಅದರಿಂದ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ತುಂಬ ಒಳ್ಳೆ ರೀಸನ್ ನೀವು ಜಾಯಿನ್ ಆಗಿರೋದು. ಎಲ್ಲರೂ ಈ ಥಾಟ್ ಬಂದಿರೋದೇ ಒಬ್ಬರು ಯಾರು ಫಸ್ಟು ಯೋಚನೆ ಮಾಡಿದ್ದೀರಾ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ನೈಸ್. ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್ ಇಸ್ ವೆರಿ ಗುಡ್. ಆಮೇಲೆ ಅಷ್ಟೇ, ನನ್ಗೆ ಜಾಸ್ತಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದು ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಮತ್ತು ಇವಾಗ ಸ್ಕೂಲಲ್ಲಿ ಟೀಚರ್ ಆಗಿ ಪ್ಲಸ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗಿ. ನಮ್ಮವರು ತುಂಬ ಕಮ್ಮಿ ಸಿಕ್ಕೋದು ನಮಗೆ. ಆದರೆ ಈ ಎಜುಕೇಷನ್ ಸೆಕ್ಟರಲ್ಲಿ ಎಲ್ಲೇ ನೋಡಿದ್ರು ಕೇರಳದವ್ರು ಎಲ್ಲ ಕಡೆ ಇರ್ತಾರೆ. ಸೇಮ್ ವೇ ನಮ್ಮ ಲಿಂಗಾಯತವರು ಎಲ್ಲ ಮನೆಗಳಲ್ಲೂ ಡಿಗ್ರಿ, ಡಬಲ್ ಡಿಗ್ರಿ ಎಲ್ಲರೂ ಇರ್ತಾರೆ. ಕಮ್ಮಿ ಓದೋರು ಯಾರೂ ಇಲ್ಲ. ಪ್ಲಸ್ ಲೇಡೀಸ್ ಆರ್ ಜೆಂಟ್ಸ್ ಯಾರೇ ಐ ಫೀಲ್ ದೇ ಆರ್ ಮೋರ್ ಎಜುಕೇಟೆಡ್ ಆ್ಯಂಡ್ ನಾಲೆಜು ಇದೆ. ಸ್ವಲ್ಪ ಸರ್ ಹೇಳಿದಾಗೆ ಕೋಪ ಜಾಸ್ತಿ, ಆಮೇಲೆ ಏಕೆಂದರೆ ಮೆಣಸಿನ್ಕಾಯಿ ತಿಂತಾರೆ ಸೊ ನಮ್ಮ ಕಡೆ ಜನಕ್ಕೆ, ಅದರಿಂದ ಸೊ ತುಂಬ ಕೋಪಿಷ್ಟು ಅಂತ ಹೇಳ್ಬೋದು. ಆಮೇಲೆ ಅದೇ ಸ್ವಲ್ಪ ಒಂದು ಗೈಡೆನ್ಸ್ ಬೇಕು. ಗೈಡೆನ್ಸ್ ಇಲ್ಲ ಅಂದರೆ ಮನುಷ್ಯ ಒಬ್ಬೊಬ್ಬರು ಎಲ್ಲೋ ರೀಚ್ ಆಗೋರು ಹಾರ್ಡ್ಲಿ ದೇ ವುಡ್ ರೀಚ್ ಎನಿವೇರ್. ಸೊ ನೀವು ಈ ಕೆಲಸ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೇದಾಯಿತು. ಆ್ಯಂಡ್ ಸರ್ ಎಲ್ಲ ಯು ಆರ್ ಅ ರಿಯಲಿ ಇನ್ಸ್ಪಿರೇಷನ್. ಬಿಕಾಸ್ ರಿಟೈರ್ಡ್ ಆಗಿ ಆಯ್ತಪ್ಪ ಜೀವನ ಅಂತ ಕೂತ್ಕೊಳ್ದಿರಾ, ಹಿ ಕೇಮ್ ಅಪ್ ಆ್ಯಂಡ್ ಯು ವಾಂಟೆಡ್ ಟು ಡೂ ಸಮಥಿಂಗ್ ಫಾರ್ ಹಿಸ್ ಓನ್ ಕಮ್ಯುನಿಟಿ. ಸೊ ನೀವೆಲ್ಲ ಇನ್ಸ್ಪಿರೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ಸರು ಮಾತಾಡಿದರು. ಸೊ ಇಟ್ಸ್ ವೆರಿ ನೈಸ್. ತುಂಬ ಥ್ಯಾಂಕ್ಸ್. ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಹೆಲ್ಪ್ ಮಾಡೋಣ. ಅಂದರೆ ಇದಕ್ಕಿಂತ ಒಳ್ಳೆ ಗ್ರೂಪ್ ಇನ್ನೂ ಸೇರಲಿ, ಇನ್ನೂ ಅವೇರ್ನೆಸ್ ಬರಲಿ. ಸೊ ಲೆಟ್ ಇಟ್ ಬಿ, ವಿ ಆಲ್ ವಿಲ್ ಬಿ ದೇರ್. ಥ್ಯಾಂಕ್ ಯು. ನಮ್ಮಲ್ಲೇ ಉತ್ಸಾಹಿ ತರುಣರಿಗಿಂತ ಎಲ್ಲರೂ ತರುಣರು ಇದ್ದಾರೆ. ಶಿವಾನಂದ ಆಗಲಿ, ನೀವು ನಾನು ಇವತ್ತು ನೋಡಿ ಶಿವಾನಂದ ಸುಮಾರು, ಆಮೇಲೆ ಬಸವರಾಜ್ ಇದಾರಲ್ರಿ ಅವ್ರನ್ನ ಸುಮಾರು ನೋಡ್ತಾ ಇರ್ತೀರಿ. ಬಟ್ ನಮ್ಮ ಕೆಲಸದ ಈಗ ನೋಡ್ರಿ ಇವತ್ತು ಸಂಡೇನು ಈಗ ನಮ್ಮದೇನು ಅದನ್ನಷ್ಟು ಹೇಳ್ಕೊಳ್ಳೋದು ಬೇಡ್ರಿ, ಬಟ್ ನಮ್ಮ ಪ್ರೆಸೆನ್ಸ್ ಇರೋದು ಗೊತ್ತಿರೋದು. ಸೊ ಹೀಗಾಗಿ ಮೊನ್ನೆ ಇದಕ್ಕೆ ರೀ ಡಿಪಾರ್ಟ್ಮೆಂಟ್ ತಂಗಡಿ ಅವತ್ತು ಆಕ್ಚುಲಿ ನಾವು ಡ್ಯೂಟಿಗೆ ಹೋಗ್ಬೇಕಾಗಿತ್ತು. ಬಟ್ ಶಿವಾನಂದ ಅಂದ್ರೆ ಡ್ಯೂಟಿ ಹಾಕ್ಸ್ಕೊಂಡ್ರೆ ಹೇಗಾಗಿದ್ರಿ 50+ ಆದ್ಮೇಲೆ ಸ್ವಲ್ಪ ಏಜ್ ಫ್ಯಾಕ್ಟರ್ ಉಮೇಶ್ ಹಡ್ಪದ ಸರ್ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಿಂದ ನಾನು ಫಸ್ಟ್ ಟೈಮ್ ಈ ತರ ಬಹಿರಂಗವಾಗಿ ನಾನು ಇವತ್ತು ಸಿಕ್ಕೊಂಡಿದ್ರಿ. ಇಲ್ಲ ಅಂದ್ರೆ ಏನಾದ್ರು ಡ್ಯೂಟಿ ಇದಾವೆ, ಶಿವಾನಂದ್ ನಮಗೆ ಅಪ್ಡೇಟ್ ಮಾಡ್ತಿರ್ತಾರೆ. ಅಲ್ಲೇದ ಬರ್ರಿ, ಇಲ್ಲೇದ ಬರ್ರಿ, ತಂಗಡಿಗೆ ಬರ್ರಿ. ನಾ ತಂಗಡಿಗೆ ಡ್ಯೂಟಿ ಹಾಕ್ಸ್ಕೊಂಡ್ರಿ. ಬಟ್ ನಮ್ಮ ಅದೇ ಹೇಳಿದ್ರಿ VIP ಡ್ಯೂಟಿ 50+ ಆದವ್ರಿಗೆ ಕಳಿಸ್ಬಿಟ್ರೆ
CM ಜೊತೆ ಸ್ವಲ್ಪ ಏನು ಹುಡುಗರನ್ನ ಕಳ್ಸಿರ್ತಾರೆ. ನಾ ಹೇಳಿದ್ರೆ ಈ ಥರ ಆಯ್ತಪ್ಪ, ಇಲ್ಲಂದ್ರೆ ನಾನು ಬರ್ಬೇಕಂತಿತ್ತು ತಂಗಡಿಗೆ. ನಾನು ನನ್ನ ಜೀವನದೊಳಗೆ ನೋಡಿಲ್ಲ ನಾ ಇನ್ನೂ ಕರ್ಣ. ಸೊ ಏನೋ ಒಂದು ಈ ಒಂದು ನೆವದಿಂದ ಹೋಗಿ ನೋಡಿದ್ರಾಯ್ತು ಅಂತ ನಾವು ಇದು ಮಾಡಿದ್ರೆ. Thank you, sir. Thank you for coming and sharing your thoughts. ಇಲ್ಲ ನಾನು ಹೇಳಿದೆ ನಮ್ಮ ಶಿವಾನಂದ್ ಬರ್ತೀನಿ. ನಾ ಚಿಕ್ಕಪೇಟೆಯಲ್ಲಿ ನಮ್ಮ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಅದಾರೆ, ಅವ್ರು ಫೋನ್ ಮಾಡಿ ಹೇಳಿದೆ ಒಂದು ಅರ್ಧ ಗಂಟೆ ಬಾರಪ್ಪ ಅಂತ. ಅವ್ರು ಈಗ ಬಂದ್ರು, ಅಲ್ಲಿಂದ ನಾನು ಈ ಕಡೆ ಬಂದೆ. ಒಂದು 10 ನಿಮಿಷ ಇಲ್ಲೇ ಹೋಗ್ತಾರೆ ನನ್ನ ಪಾರ್ಕಿಂಗ್ ಈ ಕಡೆ. ಈಗ ಆ್ಯಕ್ಚುಲಿ ಏನಾಗುತ್ತೆ ಇದು, ನಾವೇನು ಪ್ರೆಸೆನ್ಸ್ ಸುಮಾರು ಅರ್ಥ ಕೊಡ್ತೇವೆ. ಈಗ 10 ಜನ ಬರ್ಬೇಕಾಗಿದ್ದು 11 ಜನ ಬಂದ್ಬಿಟ್ರೆ ಅಂದ್ರೆ ಅದೊಂದು ಇದ ಬೇರೆ. ಮಾಡ್ತೀವಿ ಬಿಡ್ತೀವಿ ಬೇರೆ ವಿಷಯ. ಹೌದ್ರಿ. ಏಜೆಂಟ್ ಆಗಲಿ ಫಿಸಿಕಲ್ ಪ್ರೆಸೆನ್ಸ್ ಒಂದಿತ್ತಂದ್ರೆ ಬೇರೆ ರೀ. ಅಂದ್ರೆ ನಮ್ಮ ಒಂದು ಮಿಲಿಟರಿ ಸೆನ್ಸ್ ಆಗಲಿ, ಪೊಲೀಸ್ ಸೆನ್ಸ್ ಆಗಲಿ, ಜನಜಂಗುಳಿ ಅಂತ ಹೆಂಗಂತಾರೆ, ಜನ ಜಾಸ್ತಿ ಇತ್ತಂದ್ರೆ ನೀವು ಏನಾದರೂ ಇದನ್ನ ಮಾಡ್ಬೋದು. 10 ಜನ ಕರೆದಾಗ 3 ಜನ ಬಂದ್ಬಿಟ್ರೆ ಏನೋ ಆಗುತ್ತೆ. ಅಂದ್ರೆ ಒಂಥರ ಆಸಕ್ತಿ ಸ್ವಲ್ಪ ಕಡಿಮೆ ಆದಂಗೆ. ಇಲ್ಲ ಈಗ ಪರವಾಗಿಲ್ಲ ರೀ, ಸ್ವಲ್ಪ ಎಲ್ಲ ನಮ್ಮ ಆಸ್ಪಿರೆಂಟ್ಸ್ ಎಲ್ಲ ಸುಮಾರು ಇದಾವೆ. ನಾನು ಅದಕ್ಕೆ ಅಂದ್ರೆ ಮನೆಗೆ ಬರ್ತೀರಿ ಬರೀಪ ಬೇಕ್ರ ಅಂತಂದ್ರೆ ನಾನೇನು ನಾವು ಡ್ಯೂಟಿ ಇರ್ತಿರ್ಕೊಳ್ರಿ, ಮನೆ ನೋಡಿದ್ದತ್ತೆ ಇವರು ಇದನ್ನು ಹೋಗಿ ಭೇಟಿ ಆಗಿ ಬರ್ಬೋದು ಅಂತಿದ್ರು. Thank you, sir. Thank you. ಸರ್ ಕರೀರಿ, ಇಂಟ್ರಾಕ್ಷನ್ ಮಾಡಿ ಸರ್ ದಯವಿಟ್ಟು. Just introduction. ಎಲ್ಲರಿಗೂ ನನ್ನ ನಮಸ್ಕಾರ. ನಿಂಗಪ್ಪ ಕುಲ್ಗೋಡ್ ಅಂತ ನಾನು. ಸರ್ 2 ವರ್ಷ ಆರ್ಮಿಲಿ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿ ಒಂದು 5 ವರ್ಷದಿಂದ ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೆಂಗಳೂರಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. CR ಟೀಮಲ್ಲಿ ಜಾಯ್ನ್ ಆಗಿಬಿಟ್ಟು 1 ವರ್ಷ ಆಯಿತು ನಮಗೆ. ಮೊದಲು ಸ್ಟಾರ್ಟಿಂಗ್ ಶಿವಾನಂದ ನಮಗೆ ಪರಿಚಯ ಮಾಡಿ ಇದನ್ನು ಮಾಡಿದರು. ಆವಾಗಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತಾಯಿದ್ವಿ. ಈಗ ನಮ್ಮ CR ಟೀಮದ್ದು ಮೇನ್ ಉದ್ದೇಶ ಅದನ್ನು ಎಲ್ಲ ಹೇಳಿದರು. ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಎರಡೇ ಒಂದು ಶಿಕ್ಷಣ ಮತ್ತು ಇನ್ನೊಂದು ಉದ್ಯೋಗ. ಅದನ್ನು ಎಲ್ಲರೂ ಮುಂದೆ ಬಂದು ಏನು ಶಿಕ್ಷಣ ಇಲಾಖೆಯಲ್ಲಿ ಇದ್ದವರು ಶಿಕ್ಷಣದ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಪೊಲೀಸ್ ಅವ್ರು ಮಾಡ್ತಾರೆ. ಎಲ್ಲರೂ ಮುಂದೆ ಬಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಪ್ಪ ನಾನು ಡ್ಯೂಟಿ ಮೇಲೆ ಇದ್ದೀನಿ, ನನಗೆ ನಮ್ಮ ಸಮಾಜಕ್ಕೆ ಟೈಮ್ ಕೊಡೋಕೆ ಆಗೋದಿಲ್ಲ ಅಂತೇಳಿ ಏನು ಮುಂದೆ ಬಂದು ಮಾಡೋ ಕೆಲಸ ಇಲ್ಲ. ನೀವೆಲ್ಲಿ ಇರ್ತಿಲ್ಲ ಅಲ್ಲಿಗೆ ಬಂದುಬಿಡುತ್ತೆ ಅದು ಏನಿಲ್ಲ. ಈಗ ನಮ್ಮ ಸಾಹೇಬ್ರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಏನೇ ಪ್ರಾಬ್ಲಮ್ ಇದ್ದರು ನಮ್ಮ ಸಮಾಜದ ಹುಡುಗರಾಗಲಿ ಯಾವುದೇ ಆಗಲಿ ಸಿದ್ಧಿಗೆ ಏನೋ ಸಮಸ್ಯೆ ಇತ್ತು ಸರ್. ನನಗೆ ಯಾವುದೇ ಸಮಸ್ಯೆ ನಮ್ಮ ಸಮಾಜದ ಸಮಸ್ಯೆ ಬಂದರೆ ನೀವು ಬಂದ ಕೇಸಿಂದ ಅಲ್ಲಿ ಬಂದು ಮಾಡ್ಬೇಕಂತೇನಿಲ್ಲ, ನುಸ್ತಾ ಹೇಳ್ಬೇಕಷ್ಟೆ. ಹಿಂಗಿದೆ ಸರ್, ಹಿಂಗಿದೆ. ಅಲ್ಲಿದ್ದವ್ರು ಅಲ್ಲಿ ಮಾಡ್ತಾರೆ. ಏನೋ ಒಂದು ಬಾಗಲಕೋಟೆಯಲ್ಲಿ ಪ್ರಾಬ್ಲಮ್ ಆಯಿತು, ಅಲ್ಲಿ ಯಾರು ಇಲ್ಲ. ಇಲ್ಲಿಂದನೇ ಸಾಹೇಬ್ರಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ ಇದ್ದಾರೆ, ಎಲ್ಲರೂ ಅಲ್ಲಿ ಹೋಗಿ ಫೋನ್ ಮಾಡಿ ಹೇಳೋ ಎಲ್ಲ ಅಲ್ಲೇ ಕುತ್ಕೊಂಡೇ ಕೆಲಸ ಆಗುತ್ತೆ. ಯಾರು ಮುಂದೆ ಬಂದು ಇಲ್ಲ ನಮ್ದು ಇವತ್ತು ಡ್ಯೂಟಿ ಇದೆ ನಾನು ಬಂದು ಬರೋಕ್ಕಾಗಲ್ಲ, ಏನೂ ಇಲ್ಲ. ಅದಕ್ಕೆ ನಮ್ಮ CR ಟೀಮದ್ದು ಒಂದೇ ಜೆಂಡಾ ಇದೆಯಲ್ಲ, ಅದು ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರೂ ಮುಂದೆ ಬರಬೇಕು. ಏನೀಗ ಮಾಡ್ತೀವಲ್ಲ ನಾವು ಈ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಏನು ಫಂಕ್ಷನ್ ಮಾಡ್ತೀವಲ್ಲ, ಒಬ್ಬರು 3 ಜನರನ್ನು ತರಲೇಬೇಕು ಕಂಪಲ್ಸರಿ. ಈಗ ನಾನು ಬಂದೀನಿ ಅಂದರೆ ನನ್ನ ವತಿಯಿಂದ 3 ಜನ ನಮ್ಮ ನೌಕರರಿಗೆ ಎಲ್ಲರೂ ಪರಿಚಯ ಇದ್ದೇ ಇರ್ತಾರೆ, ಯಾರು ಇಲ್ಲ ಅಂತಿಲ್ಲ. ಅವ್ರು ತೊಗೊಂಡು ಬಂದರೆ ಎಷ್ಟು ಮಂದಿ ನಾವು ಮೆಂಬರ್ಶಿಪ್ ಜಾಸ್ತಿ ಮಾಡ್ತೀವಲ್ಲ ಅಷ್ಟು ನಮ್ಮ ಕೆಲಸ ಜಾಸ್ತಿ ಆಗುತ್ತೆ. ಯಾರು ಏನು ಆಯ್ತು ಬಿಡಪ್ಪ ನಾನು ಫಸ್ಟಿಗೆ ನಾನು ಬರ್ತೀನಿ ನಾನು ಮಾಡ್ತೀನಿ ಅಂದರೆ ಇದಾಗಲ್ಲ. ನನ್ನ ಕೆಲಸ ಅಂದರೆ ನಾನು ನನ್ನ ವತಿಯಿಂದ 3 ಜನರನ್ನು ನಮ್ಮ CR ಟೀಮಕ್ಕೆ ಸದಸ್ಯರನ್ನು ಮಾಡಿಸಲೇಬೇಕು. ಅಂದರೆ ನಾವು ನಮ್ಮ ಎಷ್ಟು ಜನ ಸದಸ್ಯರಾಗ್ತೀವೋ ಅಷ್ಟು ನಮ್ಮ ಇದು ನಮ್ಮ ಸಂಘ ಇಂಪ್ರೂವ್ ಆಗ್ತದೆ. ಅದಕ್ಕೆ ಅದನ್ನು ಮಾಡಿ ಎಲ್ಲರೂ ಬಂದದ್ದಕ್ಕೆ ಇದನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯದು ಇಷ್ಟು ಹೇಳಿ ನಾನು ಹೇಳಬೇಕು. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಹಡ್ಪಾದ್ ಅಂತೇಳಿ. ನಾನು ಮೂಲತಃ ಬಂದು ಹುಬ್ಳಿಯವರು. ನಮ್ಮ ತಂದೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಿದೆ. ನಾನು ಇಲ್ಲಿ ಬಂದೊಂದು 18 ವರ್ಷ ಆಯಿತು. ಇಲ್ಲಿ ಬಂದು ಜಿಲ್ಲೆಯಲ್ಲಿ ಮನೆ ಕಟ್ಕೊಂಡಿದ್ದೀನಿ. ನಾನು ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಈ ಸಂಘದ್ದು ಬಸವರಾಜ್ ಅವರೆಲ್ಲ ಫ್ರೆಂಡು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಹಿಂಗೆ ಒಂದು ರೀತಿಯಿಂದ ಎಲ್ಲ ಕಾಂಟ್ಯಾಕ್ಟ್ ಸಿಕ್ತು, ನಮ್ಗೆ ಸಿಕ್ಕಿದೆ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಮುಂದೆ ಇದೇ ರೀತಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಮತ್ತು ಇನ್ನೊಂದು, ನನ್ನ ಮಗಳಿಗೆ ನಾನು ಸ್ಕೂಲ್ ಹಚ್ಬೇಕಾದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಬರೀ ಸಾನ್ವಿ ಅಂತ ಅಷ್ಟೇ ಬರೆದ್ಬಿಟ್ಟಿದೆ. ಈಗ ನಾನು ಸ್ಕೂಲ್ ಹಚ್ಚಕ್ಕೆ ಹೋದಾಗ ಸಾನ್ವಿ ನನಗೆ ಇನ್ಷಿಯಲು ಇಲ್ಲ, ಸರ್ನೇಮು ಇಲ್ಲ. ನನಗೆ ನನ್ನ ಐಡೆಂಟಿಟಿ ಬೇಕು, ನಮ್ಮದು ಹಡಪದ ಅನ್ನೋದು ಬೇಕು. ನಾನು ಬರೀರಿ ಅಂತ ಹೇಳಿದಾಗ ಇಲ್ಲ ಆಗಲ್ಲ, ಅಟ್ಲೀಸ್ಟ್ ಇನ್ಷಿಯಲಾರು ಬರಿತೀವಿ ಅಂತಂದರೆ ನನಗೆ ಸರ್ನೇಮ್ ಬೇಕಂದಾಗ ಇಲ್ಲ ಸರ್ ಆಗೋದಿಲ್ಲ.
ನಾನು ಮತ್ತೆ ಊರಿಗೆ ಹೋಗಿ ಬರ್ತ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿಕೊಂಡು ಹಡಪದಂತ ಬರ್ಸ್ಕೊಂಡೇ ಬಂದಿದ್ದೀನಿ. ಈಗ ಇಲ್ಲಿ ಬೆಂಗಳೂರು ಬಂದವರು ಸುಮಾರು ಜನ ಎಲ್ಲ ಹೆಂಗಿದ್ದಾರೆ ಅಂದ್ರೆ ಅವ್ರ ಸರ್ನೇಮ್ ಇರುತ್ತೆ, ಬಟ್ ಏನು ಮಾಡ್ತಾರೆ ಹೆಚ್ಚಂತ ಅಷ್ಟೇ ಹಾಕೊಂಡ್ಬಿಡ್ತಾರೆ. ನನ್ನ ಪಕ್ಕದಲ್ಲೇ ಇರ್ತಾರೆ, ಅವರು ನಮ್ಮ ಆತ್ಮೀಯರು, ನಮ್ಮ ಸಂಬಂಧಿಕರು, ಅದು ನಮ್ಮ ಸಮಾಜದವರು ಅನ್ನೋದೇ ಗೊತ್ತಾಗುತ್ತೆ. ಸುಮಾರು ಜನ ಇದ್ದಾರೆ, ನಾನು ನೋಡ್ತಿದ್ದೀನಿ. ನನ್ನ ಜೊತೆಲೇ ಕೆಲಸ ಮಾಡೋರು ಕೂಡ ಹಡಪದಂತ ಇದ್ದಿದ್ದು ಕೂಡ ಅಂತ ತೆಗೆದಾಕ್ಬಿಟ್ಟಾರೆ. ಅವ್ನಿಗೆ ಇನ್ಷಿಯಲ್ಲೇ ಏನಿಲ್ಲ. ಸುಮಾರು ಸಲ ಕರೆದಿದ್ದೀವಿ ನಾವು, ಮೀಟಿಂಗ್ ಇದೆ ಬರ್ರಿ. ನೇಮ್ ಟ್ಯಾಪ್ಸ್ ಐತೆ ನಾನು ಉಮೇಶ್ ಹಡ್ಪದ್ ಅಂತ ಐತ್ರಿ. ಇವನು ಅಲ್ಲೇ ಅದನಲ್ರಿ ಬಬ್ಲೇಶ್ವರ ಅದಾನ್ರಿ. 15 ವರ್ಷ ಆತ್ರಿ. ಬಟ್ ನಂದು ಅವನ ಹೆಸರು ಕೌಟಿಗೆ ಅಂತ ಹೇಳ್ಬಿಟ್ರಿ ಅಡ್ರೆಸ್. ನಾಗರಾಜ್ ಹಡಪದಿದ್ದಾರೆ ಅದ್ರ ರೋಡ್ ಎಲ್ಲರ ಜೊತೆಲಿ ಕೆಲಸ ಮಾಡಿ ಸರ್. ಅದು ಸರ್ನೇಮ್ ಅವರೆಲ್ಲ ತೆಗೆದಾಕಿದ್ದಾರೆ. ಈಗ ಅವ್ರಿಗೆ ಇನ್ಷಿಯಲ್ ಏನಿಲ್ಲ, ಬರೀ ಒಂದೇ ಹೆಸರಿದೆ. ಅವರು ಮನೆ ಕಟ್ಕೊಂಡ್ರೆ ಚೆನ್ನಾಗಿದ್ದಾರೆ, ಮನೆ ಕಡೆ ಚೆನ್ನಾಗಿದೆ. ಅವ್ರ ಮನೇಲಿ ಎಲ್ಲರೂ ಗೌರ್ಮೆಂಟ್ ಆಫೀಸರ್ ಇದೆ, ಬಟ್ ಅವ್ರು ಬರೋಕ್ಕೆ ಇಷ್ಟಪಡೋದು. ಈಗ ಅಂಥವ್ರಿಗೆ ಏನು ಮಾಡಿದ್ವಿ, 1-2 ಸಲ ಕರೆದು ಸುಮ್ಮನೆ ಆಗ್ತದೆ. ಇರ್ತಾರೆ, ದಿನ ಬೆಳಗ್ಗೆ ಆದರೂ ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಇದೇನೈತಲ್ಲ, ನಮ್ಮ ಸಮಾಜದವರು ಯಾರೇ ಆಗಲಿ ಹೆಸರು ಮೊದಲಿಂದ ಏನಿರುತ್ತೆ, ತಂದೆ ತಾಯಿ ಹಿಂದ್ಗಡೆಯಿಂದ ಇಟ್ಟಿದ್ದೇನೆ ಅದನ್ನು ಉಳಿಸ್ಕೊಂಬರ್ಬೇಕು. ಈಗ ನಾಳೆ ಅವ್ರ ತಂದೆ ಹೆಸರು ಕೇಳ್ಬೇಕಂದ್ರೆ ಏನಂತ ಕೇಳ್ತಾರೆ, ಇವ್ರ ಮಗ ಅನ್ನೋಕ್ಕೆ ಅವರು ಸರ್ನೇಮ್ ಹೇಳ್ಕೊಂಡೇ ಬರಬೇಕು. ನಮ್ಮ ತಂದೆಯವರು ಇಲ್ಲಿ ಒಂದು 10 ವರ್ಷ ಸರ್ವಿಸ್ ಮಾಡಿದ್ದಾರೆ ಸರ್. ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು, ಹುಬ್ಳಿಗೆ ಹೋಗಿ ಅಲ್ಲಿ ಹೋಗಿ ರಿಟೈರ್ಡ್ ಆಗಿದ್ದಾರೆ. ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಮೂಲತಃ ಬಂದು ನಮ್ಮ ತಂದೆ ಹುಟ್ಟು ಬೆಳೆದಿದ್ದು ನವಲ್ಗೊಂದು ನರಗುಂದ ಹತ್ರ ಇದೆಯಲ್ಲ ನವಲ್ಗೊಂದು. ಅವ್ರು ಇಲ್ಲೇ ಸರ್ವಿಸ್ ಇಲ್ಲೇ ಅಪಾಯಿಂಟ್ ಆಗಿ ಇಲ್ಲೇ ಸರ್ವಿಸ್ 10 ವರ್ಷ ಮುಗಿಸಿ ಹುಬ್ಳಿಗೆ ಹೋದ್ಮೇಲೆ ಅಲ್ಲಿ ರಿಟೈರ್ಡ್ ಆದರು. ನಾನು ಆ ಕಡೆಯಿಂದ ಈ ಕಡೆ ಬಂದು ಇಲ್ಲಿ ಒಂದು 18 ವರ್ಷ ಆಯ್ತು ಸರ್. ನಾನು ಬಂದು ಮನೆ ಕಟ್ಕೊಂಡು ಎಲ್ಲ ಇದ್ದಾರೆ. ಈಗ ಪ್ರೆಸೆಂಟ್ ಇದ್ದಾರೆ, ನಮ್ಮ ತಂದೆ ಇದ್ದಾರೆ ಮನೇಲೆ, ಬಟ್ ಅವ್ರು ಕರ್ಕೊಂಬರೋಕ್ಕಾಗಲ್ಲ, ಅವ್ರು ಹೆಲ್ತ್ ಇಶ್ಯೂ ಇದೆ. ಹೀಗಾಗಿ ಜರ್ನಿ ಜಾಸ್ತಿ ಆಗೋದು ಅಂತ ಬಿಟ್ಟು ಬಂದ್ವಿ. ಒಟ್ಟಿನಲ್ಲಿ ನಮ್ಮವರು ಏನಾಗಬೇಕು, ಸರ್ನೇಮ್ ಇಟ್ಕೊಂಡು ಒಂದು ಐಡೆಂಟಿಟಿ ಮಾಡಿಕೊಂಡ್ರೆ ಸಡನ್ನಾಗಿ ನೋಡಿದ ತಕ್ಷಣ ಇವ್ರ ಹೆಸರು ಯಾರೋ ಒಬ್ರು ಅನ್ನೋನ್ ಪರ್ಸನ್ ಇದ್ದವ್ರು ಹೆಸರು ಹೇಳಿದ್ರೆ ನಾವು ಮಾಡ್ಬೋದವ್ರು ಅಂತ ಹೇಳ್ಬೋದು. ಈಗ ಬರೀ ಅವ್ರು ಹೆಚ್ಚು ಈಗ ಏನು ಅಂತ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಈಗ ಸರ್ ಹೇಳಿದ್ರು ಅವರು ನಾವೀಗ, ಯಾಕಂದರೆ ಅವ್ರು ತೆಗೆದಿದ್ರು ಮತ್ತೆ ಇಟ್ಕೊಂಡ್ರು, ಅದು ಖುಷಿ ಆಯ್ತು ನಮ್ಗೆ. ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಹೆಂಗಾದ್ರೆ ಭಾಳ ಜನ ಇದೆ ಸರ್. ಈಗ ನೋಡಿ ಸರ್, ಇದು ಏನದು ಫಿಲ್ಮ್ ಇಂಡಸ್ಟ್ರಿ ಒಳಗೆ ನಮ್ಮ ಜನ ಭಾಳ ಇದ್ದಾರೆ. ಹಾಂ, ಅಲ್ಲ ನಮ್ಮ ರಿಲೇಷನ್ಸು ಇದ್ದಾರೆ. ಈಗ ಫಿಲ್ಮ್ ಎಡಿಟರ್ ಇದ್ದಾರೆ, ಫಿಲ್ಮ್ ಡೈರೆಕ್ಟರ್ ಇದ್ದಾರೆ. ಒಬ್ಬರು ಶಂಕರ್ಲಿಂಗ್ ಸುಬ್ನಳ್ಳಿ ಇದ್ರಲ್ಲ ಹೇಳಿ, ಅವರು ನಮ್ಮ ರಿಲೇಟಿವ್. ಅವ್ರು ತೀರೋದ್ರು, ಬಟ್ ಅವ್ರ ಮಿಸ್ಸಸ್ ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಪಿಣ್ಯದಲ್ಲಿದ್ದಾರೆ. ಈಗ ಫಿಲ್ಮ್ ಇದರಲ್ಲಿ ಎಡಿಟ್ ಮಾಡ್ತಾರೆ. ಈ ಕೆಂಪೇಗೌಡ ಬಂತು, ಟಗರು ಫಿಲ್ಮ್, ಅವಕ್ಕೆಲ್ಲ ಎಡಿಟ್ ಮಾಡಿ ಇವು ಇದ್ದಾರೆ, TV 9 ಇದ್ದಾರೆ. ಬಟ್ ಅವರೆಲ್ಲ ಸರ್ನೇಮ್ ಚೇಂಜ್ ಇದೆ, ಹಿಂಗಾಗಿ ಯಾರಿಗೂ ಗೊತ್ತಾಗಲ್ಲ. ಈಗ ನಾವಾಗಲಿ ಕರೆದು ಹೇಳಿದಾಗ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಅವ್ರಾಗಿ ಅವ್ರು ಹೋಗೋದು ಕಡಿಮೆ. ಹಿಂಗಾಗಿ ಹೇಳ್ತೀನಿ, ಯಾರೇ ಇರಲಿ ಮಕ್ಕಳಿಗೆ, ಈಗ ಹುಟ್ಟೋ ಮಕ್ಕಳಿಗಾದ್ರೂ ಸರ್ನೇಮ್ ಇಡೋಕ್ಕೆ ಪ್ರಯತ್ನ ಮಾಡಿ. ಅದಿಟ್ಟರೆ ನಮಗೆ ಮುಂದೆ ಗೊತ್ತಾಗುತ್ತೆ ಇವ್ರ ಮಕ್ಕಳು, ಇವರು ನಮ್ಮ ಸಮಾಜದವರು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಸಾಮಾನ್ಯ ಯಾರು ಸರ್ನೇಮೇ ಇರಲ್ಲ ಸರ್. ಹಂಗಾಗಿ ಈ ಸರ್ನೇಮ್ ಇರೋದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೆ. ಆದ್ರೆ ಸರ್ನೇಮ್ ನೋಡಿನೇ ಇವ್ರು ಉತ್ತರ ಕರ್ನಾಟಕದವ್ರು. ನಾವು ಬಂದಿರೋದು ಅಲ್ಲಿಂದ ನಮ್ಗೆ ಹೇಳ್ಕೊಳ್ತೀವಿ. ಚಿಕ್ಕ ವಯಸ್ಸಿಂದನೇ ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಪೂರ್ತಿ ಹೆಸರು ಇಟ್ಟಿರಲ್ಲ, ಒಂದು ಅಂತ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ಅದು ಗೊತ್ತಾಗಲ್ಲ. ಬಟ್ ಬೆಳೀತಾ ಬೆಳೀತಾ ನಮ್ಮ ಸಮಾಜಕ್ಕೆ ಬಂದ ಈಗ ಹಿಂದಿಂದ ಆಯ್ತು ಸರ್, ಹಿಂದಿಂದ ಆಯ್ತು ಮೇಡಮ್. ಈಗ ಮುಂದೆ ಬರೋರ್ಗ ನಮ್ದೊಂದು ಗುರ್ತಿರ್ಲಿ ಅನ್ನೋದೊಂದು ತೋರಿಸ್ಕೊಡ್ರಿ ಅಂತ. ಅದು ಏನ್ ಮಾಡಕ್ಕಾಗುತ್ತೆ ಸರ್, ಅದ್ರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಕೂತ್ಬಿಟ್ಟಿರುತ್ತೆ ಸರ್ ನೇಮ್. ಈಗ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದನ್ನ ಚೇಂಜ್ಗೆ 108 ಅದಕ್ಕೆ ಕೋರ್ಟ್ ಹೋಗು, ಅದಕ್ಕೆ ಹೋಗು ಅಂತ ಜನ ಏನ್ ಮಾಡ್ತಾರೆ. ಒಂದೇ ಹಡಪದಂತ ಅಷ್ಟೇ ಇರೋಲ್ಲ. ಈಗ ಬೇರೆ ಬೇರೆ ತರ ಇರುತ್ತೆ, ಬಿಡಬೇಡ್ರಿ. ಮೂಲತಃ ಬಂದಿರೋದು ಬಿಡಬೇಡ್ರಿ. ಸರ್ ಹೇಳಿದ್ರಲ್ಲ, ಈಗ ಹಿಂದಿಂದ ಯಾಕೆ ಬಿಡಬೇಕು, ಚೇಂಜ್ ಮಾಡಿದ್ರೆ ಮತ್ತೆ ಹಾಗಾಗಿ ಆ ಸಮಸ್ಯೆಯಿಂದ ಜನ ಸ್ವಲ್ಪ ಇನ್ನೊಂದು ಈ ಜನಗಳನ್ನು ಈ ಕಡೆ ಜನ ನಾವ್ ಈ ತರ ಜನ ಅಂದಾಗ ನಾವು ಒಂದು ಒಳ್ಳೆ ಹುದ್ದೆಯಲ್ಲಿ ಇರ್ತೀವಿ. ಈಗ ಏನೋ ಒಂಥರ ನಮ್ಮನ್ನ ಕೀಳ್ ಭಾವನೆಯಿಂದ ನೋಡ್ತಾರ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇರುತ್ತೆ. ಅದು ಸಾಮಾನ್ಯ ಜೆಂಟ್ಸಿಗೆ ಗೊತ್ತಾಗಲ್ಲ, ಲೇಡೀಸ್ಗೆ ಅದು ತುಂಬಾ ಕೀಳರ್ಮೆ ಅನ್ಸುತ್ತೆ. ಒಂದ್ ಕಡೆ ಎಕ್ಸಾಂಪಲ್ ಹೇಳ್ತಾರೆ ಅಷ್ಟೇ. ನಮ್ಗೆ ಒಂಥರ ಕೀಳಾಗಿ ನೋಡ್ತಾರೆ ಅನ್ನೋಂತ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ಗಿರುತ್ತೆ. ಹಾಗಾಗಿ ಆ ವಿಷಯದಿಂದ ಜನ ನಾವು ಅದ್ರ ಬಗ್ಗೆ ಕೀಳಾಗಿ ನೋಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಬೇಜಾರಿಲ್ಲ. ಈಗ ನಮ್ಮ ಅಪ್ಪರ ಅಣ್ಣ ತಮ್ಮಂದಿರೆಲ್ಲ ಅಂದ್ರೆ ಏನಂತೆಲ್ಲ ಬರೋರಿಗೂ ಬೆಳೆಸ್ಕೊಡ್ರಿ ಅಂತ ಅದು ಗೊತ್ತಾಗತ್ತೆ 4 ಜನಕ್ಕೆ. ಈಗ ನಾನು ಮಾಮೂಲಿ ನಮ್ಮ ಜನ ಗೊತ್ತಿರಲ್ಲ, ಯಾರೋ ಹೇಳಿದ್ಮೇಲೆ ಇವ್ರು ನಮ್ಮ ಜನ
ಅದನ್ನ ಬೆಳೆಸ್ಕೊಂಬರ್ರಿ. ನಮ್ಮಲ್ಲೇ ಕೀಳರಿಮೆ ಐತ್ರಿ. ಬೇರೆದವ್ರು ಹಾ, ಕೀಳಾಗಿ ನಮ್ಮ ಜನನೇ ನಮಗೆ ಅವಾಯ್ಡ್ ಮಾಡ್ತಾರೆ. ಬೇರೆದವ್ರು ನಮ್ಗೆ ನೋಡಿದ್ರೆ ನಾವು ಅವ್ರು ಮಾಡ್ತಿದ್ವಿ. ನಾವು ನೋಡ್ಯಾರ, ಅವ್ರು ನೋಡ್ಯಾರ. ಇದ್ದಾರೆ, ಪಕ್ಕದಲ್ಲಿ ಎಲ್ಲ ಮಾತಾಡ್ತಿರ್ತಾರೆ, ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮನೇನೆ ನಾವು ಹೋಗ್ಬೇಕು. ಬೇರೆಯವ್ರು ನಮ್ಗೆ ಕೀಳಾಗಿ ಮಾಡುವುದಿಲ್ಲ, ನಾವು ಮಾಡ್ತೀವಿ. ನಮ್ಮದು ತಪ್ಪು. ಅದನ್ನ ಬಿಡಬೇಕು, ಮುಂದೆ ಹೋಗ್ಬೇಕು. ಅದೇ ಕಂಟಿನ್ಯೂ ಈಗ ನಮ್ಮ ಮಕ್ಕಳಿಗೆ ನಾನು ಸರಣಿ ಬಿಟ್ಕೊಂಡೆ ಬಂದಿದ್ದೀನಿ. ಈಗ ಒಂದು 10 ತಿಂಗಳು ಮಗು ಐತೆ, ಅದಕ್ಕಾದ್ರೂ ನಾನು ಸರಣಿ ಬಿಟ್ಟಿದ್ದೀನಿ. ಇಲ್ಲಿ ಸ್ಕೂಲಲ್ಲಿ ಹೇಳಿದ್ರು, ಸರ್ ಈ ಶುದ್ಧ ಆಗತ್ತೆ ಸರ್ ಅದು ಅಂತಂದ್ರೆ. ಶುದ್ಧ ಆದ್ರೆ ಆಗಿಬಿಟ್ಟು ಪೇಪರಲ್ಲಿ ಇರುತ್ತೆ, ನಿಮ್ಮ ಬಾಯಲ್ಲಿ ಹೇಳಕ್ಕೆ ಏನಾಗುತ್ತೆ? ಅದೇ ಸರ್, ಇಲ್ಲ ನಾಳೆ ಏನಾಗತ್ತೆ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನೀವು ಯಾರು ಗೊತ್ತಿರೋದಿಲ್ಲ. ಹೌದು, ಐಡೆಂಟಿಫಿಕೇಶನ್ಸ್ ಯಾರು ಹೋದ್ರು ನಾನು ಡೈರೆಕ್ಟ್ ಹೇಳ್ತೀನಿ ಸರ್. ನನ್ನ ನಾವಲ್ಗಿನ ಚೇಂಜ್ ಮಾಡೋದು. ನಾವಲ್ಗಿನ ನನ್ನ ಜೊತೆ ಬಂದವರೆಲ್ಲರೂ ನಮ್ಮ ಕಮ್ಯುನಿಟಿ ಅವ್ರನ್ನ ಹೊಸಮನಿ ಅಂತ ಮಾಡ್ಕೊಂಡ್ರು, ಅವ್ರವ್ರ ಊರ ಹೆಸರು ಇಟ್ಕೊಂಡ್ರು, ಮುರ್ಗೋಡ್ ಅಂತ ಮಾಡ್ಕೊಂಡ್ರು. ಆಮೇಲೆ ಮಮದಾಪುರ, ನಮ್ಮ ಮನೆಯವ್ರನ್ನ ನಮ್ಮ ರಿಲೇಟಿವ್ಸ್ ಮಮದಾಪುರ